ಓಂ ಕವುನುತೆ ಮಹಿಮನಃ ಸಮಸ್ಯ ನತಂ ವಬೋದತೀನಾಂ ಅಸ್ಮತ್ಪೂರ್ವಂ ಋಷಯೋಂತಮಾಪುರ್ನತಂ ಯೋ ಯುವತೀನಾಂ ಜಾತವೇದಸೇ ಸುನವಾಮಸೋಮಮರಾತಿ ಯತೋ ನಿದಹಾತಿ ವೇದಃ ಸನಃ ಪರಷದತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ಕವುನುತೆ ಮಹಿಮನಃ ಸಮಸ್ಯಾಸ್ಮತ್ಪೂರ್ವ ಋಷಯೋಂತಮಾಪುಃ ಯನ್ಮಾತರಂ ಚ ಪಿತರಂ ಚ ಸಾಕಮಜನಯಥಾಸ್ತನ್ವಃ ಸ್ವಾಯಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಮಹಾಮುನಿನಾ ವೇದವ್ಯಾಸೇನ ಪ್ರಣೀತಸ್ಯ ಅಂತಿಮೆ ಸ್ವರ್ಗಾರೋಹಣ ಪರ್ವಣಿ ಅಯಂ ಸಪ್ತದಶಃ 17ನೇಯ ಭಾಗ. ಮಹಾಭಾರತಸ್ಯ ಮೂಲಭೂತ ಕಥಾ ತು ಸಮಾಪ್ತೈವ ತಿಷ್ಠತೆ. ತತ್ರ ತಾತ್ಪರ್ಯನಿರ್ಣಯೇ 32ನೇ ಅಧ್ಯಾಯೇ 35 ಶ್ಲೋಕೆ 135ನೇ ಶ್ಲೋಕದಲ್ಲಿ ಯೇ ವೇದಮಂತ್ರಾಃ ವ್ಯಾಸಸ್ಯ ಶಿಷ್ಯೇಣ ಮಧ್ವಾಚಾರ್ಯೇಣ ಸೂಚಿತಾಃ ಯೇ ಮಧ್ಯಮಪ್ರಾಣಃ ಇತಿ ಕಥಿತಸ್ಯ ಸಪ್ಛಬ್ದಿತಸ್ಯ ವಿದ್ಯುತ್ಪತೇಃ ಪ್ರಧಾನವಾಯೋಃ ಮಹಿಮಾನಂ ವರ್ಣಯಂತಿ ತೇಷಾಂ ಮಧ್ಯೆ ಅಯಂ ಕಶ್ಚನ ಮಂತ್ರಃ. ಅಯಂ ತು ಪ್ರವರ್ತಮಾನಃ ಮಂತ್ರಃ ಋಗ್ವೇದೆ ಮೂಲರೂಪೇಣ ದೃಶ್ಯತೆ. ಋಗ್ವೇದೆ ದಶಮಮಂಡಲೆ ಉಪಲಭ್ಯಮಾನೋಯಂ ಮಂತ್ರಭಾಗಃ. ತತ್ರ ಮಂತ್ರದ್ವಯಂ ಇದಾನೀಂ ಶ್ರುತಂ ತಿಷ್ಠತೆ. ತತ್ರ ತೃತೀಯಃ ಮಂತ್ರಃ ಕವನುತೆ ಇತಿ. ಅಯಮಪಿ ಋಂಗ್ಮಂತ್ರಃ ಬೃಹತಿ ಮಂತ್ರಸ್ಯ ಸಂಪಾದನೆ ಉಪಯುಜ್ಯತೆ. ಏತದರ್ಥಮೇವ ಬೃಹತಿ ಮಂತ್ರೇಣೈವ ಪರಂ ಬ್ರಹ್ಮ ಶಿವಶಬ್ದವಾಚ್ಯಂ ಸ್ತುತ್ವ ಲಕ್ಷ್ಮೀಮಪಿ ಜಾತವೇದಸ ಇತಿ ಮಂತ್ರೇಣ ಅನುಸ್ತುತ್ವ ತದನಂತರಂ ಶುದ್ಧರೂಪೇಣ ಋಂಗ್ಮಂತ್ರೇಣ ಭಗವಾನ್ ಮುಖ್ಯಪ್ರಾಣಃ ಅಸ್ತಾವಿ. ತಯೋಶ್ಚ ಬೃಹತಿ ಮಂತ್ರ ಮೂಲಮಂತ್ರಯೋಃ ಅರ್ಥೋಪಿ ಇದಾನೀಂ ಅತ್ರ ಸಮವೇತೈಃ ಸರ್ವೈರಸ್ಮಾಭಿಃ ಪ್ರಶ್ರೂಯತೆ. ಈಗ ನಾವು ನೋಡ್ತಿರುವಂತಹ ಮಂತ್ರ ಋಗ್ವೇದದ 10ನೇ ಮಂಡಲದ್ದು. ಮೂಲ ಋಗ್ವೇದದ ಮಂತ್ರವನ್ನು ಮುಖ್ಯಪ್ರಾಣನ ಸ್ತೋತ್ರ ರೂಪದಲ್ಲಿ ನಾವು ನೋಡಿದ್ದೇವೆ. ಲಕ್ಷ್ಮೀದೇವಿಯ ಸ್ತೋತ್ರವನ್ನು ಕೂಡ ಜಾತವೇದಸೆ ಎಂಬ ಮಂತ್ರದಿಂದ ನೋಡಿದ್ದೇವೆ. ಮತ್ತೆ ಈ ಮೂಲ ಋಗ್ವೇದದ ಮಂತ್ರ ಬೃಹತಿ ಮಂತ್ರದ ಸಂಪಾದನೆಗೂ ಕೂಡ ಉಪಯುಕ್ತವಾದದ್ದು. ವಿಷ್ಣು ಸಹಸ್ರನಾಮ ಸ್ತೋತ್ರದ ಶಿವ ಎಂಬ 27ನೇ ನಾಮ ಏನಿದೆ, ಆ ನಾಮಕ್ಕೆ ವ್ಯಾಖ್ಯಾನ ರೂಪವಾದಂಥ ಏನು ಬೃಹತಿ ಮಂತ್ರ ಇದೆ, ಅದು ಸಂಪಾದಿತ ಆಗಿರುವುದು ಇದೇ ಮೂಲ ಋಗ್ವೇದದ ಮಂತ್ರದಿಂದಲೇ. ಅದಕ್ಕಾಗಿ ಆ ಋಗ್ವೇದದ ಮಂತ್ರವನ್ನು ನೋಡಿದ್ದೇವೆ. ಸಂಪಾದಿತವಾದ ಬೃಹತಿ ಮಂತ್ರವನ್ನು ಕೂಡ ನೋಡಿದ್ದೇವೆ. ಮೊದಲು ಬೃಹತಿ ಮಂತ್ರಕ್ಕೆ
ಮುಂದೆ ಋಗ್ವೇದದ ಮಂತ್ರಕ್ಕೆ ಅರ್ಥವನ್ನು ನೋಡಿ ಈ ಭಾಗದಲ್ಲಿ ಮುಂದುವರಿಯೋಣ. ಕಬುನುತೆ ಮಹಿಮನಃ ಸಮಸ್ಯೆ ನದಂವ ಓದತೀನಾಂ ಅಸ್ಮತ್ಪೂರ್ವಂ ಋಷಯೋಂತಮಾಪುರ್ ನದಯ್ಯೋ ಯುವತೀನಾಂ ಅಂತ ಮಂತ್ರ. ಮೂಲ ಋಗ್ವೇದದ ಮಂತ್ರಕ್ಕೆ 10ನೇ ಮಂಡಲದಲ್ಲಿರುವಂತಹ ಈ ಮಂತ್ರಕ್ಕೆ ನದಂಬ ಓದತೀನಾಂ ನದಯ್ಯೋ ಯುವತೀನಾಂ ಅಂತ ಋಗ್ವೇದದಲ್ಲೇ ಬೇರೆ ಭಾಗದಲ್ಲಿ ಬಂದಿರುವಂತಹ ಮಂತ್ರದ ಕೆಲವು ಭಾಗಗಳನ್ನ ಜೋಡಿಸ್ಕೊಂಡಿದ್ದಾರೆ. ಹಾಗೆ ಬೃಹತಿ ಮಂತ್ರ ಸಂಪನ್ನ ಆಗಿದೆ. ಅನ್ವಯಾರ್ಥ ಹೀಗಾಗ್ತದೆ: ಹೇ ಇಂದ್ರ, ಭಗವಂತನೇ, ಅಸ್ಮತ್ ಅಂದ್ರೆ ನಮ್ಕಿಂತ, ಅಸ್ಮತ್ತಃ ಅಂತ ಅರ್ಥ. ಪೂರ್ವಂ, ಪೂರ್ವಂ ಅಲ್ಲ, ಅದು ಪೂರ್ವೇ ಅಂತಾನೆ ಆಗಬೇಕು. ಅಸ್ಮತ್ತಃ ನಮ್ಕಿಂತ, ಪೂರ್ವೇ ಹಿಂದೆ ಇದ್ದಂತಹ, ಕೇವು ಋಷಯ ಯಾವ ಋಷಿಗಳು, ವಹ ಓದತೀನಾಂ ಭಗವಂತನೇ ನಿನ್ನ ರೂಪಗಳಿಂದ ಪ್ರತಿಪಾದಿತವಾದಂತಹ, ನಿನ್ನ ರೂಪಗಳಿಂದಲೇ ಹೊರಬಂದಂತಹ, ನೀನೇ ಯಾವಳನ್ನು ಜಗತ್ತಿಗೆ ಕೊಟ್ಟಿಯೋ ಅಂತಹ ಓದತೀನಾಂ ನಮ್ಮ ಹೃದಯವನ್ನು ತಟ್ಟುವ, ಯೋಯುವತೀನಾಂ ನಿತ್ಯ ನೂತನವಾದಂತಹ, ನಿತ್ಯ ತರುಣಿಯರಾದಂತಹ ವೇದಾಭಿಮಾನಿನಿ ದೇವತಾ ಸ್ತ್ರೀಯರಿಂದ ಅಭಿಮನ್ಯಮಾನವಾದಂತಹ ಈ ಮಂತ್ರಗಳನ್ನು ನದಂ ನದಂ ಅಂದರೆ ನಾದಂ ನಾದಂ ಅಂತ ಅರ್ಥ. ಅದಕ್ಕೆ ನದಿತ್ವ ಓದಿ ಓದಿ, ಅಧೀತ್ಯಾಪಿ ಅಂತ ಅರ್ಥ. ಸಮಸ್ಯೆ ಎಲ್ಲ ಅಧಿಷ್ಠಾನಗಳಲ್ಲಿಯೂ ಸಮನಾದಂಥ, ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ. ಎಲ್ಲ ಕಡೆಯೂ ಸಮಾನನಾದಂಥ ನಿನ್ನ ಮಹಿಮೆಯ ಕೊನೆಯನ್ನ ಈ ಋಷಿಗಳಾದರೂ ಮುಟ್ಟುತ್ತಾರೇನೋ ಅಂತದರ ತಾತ್ಪರ್ಯ. ಈ ಶಿವ ಅಂದ್ರೆ ಅಣಿಮಾದಿ ಅಷ್ಟಸಿದ್ಧಿಗಳು ಉಳ್ಳವನು ಅಂತ ಅರ್ಥ. ಶೇರತೆ ಅವತಿಷ್ಠಂತೆ ಅಣಿಮಾದಯ ಅಷ್ಟಸಿದ್ಧಯ ಅಸ್ಮಿನ್ ಭಗವತಿ. ಈ ಭಗವಂತನಲ್ಲಿ ಅಣಿಮಾ ಮೊದಲಾದ 8 ಸಿದ್ಧಿಗಳೆಲ್ಲವೂ ಕೂಡ ಇವೆ. ಆದ್ರಿಂದ ಆತನನ್ನ ಶಿವ ಅಂತ ಹೇಳ್ತಾರೆ. ಹಲಾಯದ ಕೋಶದಲ್ಲಿ ಬಂದಿರುವಂತಹ ಅರ್ಥ. ಇದೇ ಅರ್ಥವನ್ನೇ ಈ ಬೃಹತಿ ಮಂತ್ರ ಕೂಡ ವರ್ಣನೆ ಮಾಡಿದೆ. ನಿನ್ನ ಮಹಿಮೆಯ ಹಂತವನ್ನ ಯಾರು ತಿಳಿದಿದ್ದಾರೆ, ಯಾರು ದಾಟುವವರಿದ್ದಾರೆ ಅಂತ. ಹೀಗೆ ಅಣಿಮಾದಿ ಅಷ್ಟಸಿದ್ಧಿಗಳು ಅವು ನಮ್ಮಲ್ಲಿ ಇದ್ರೆ, ಬೇರೆ ಯಾವುದೋ ಋಷಿಗಳಲ್ಲಿ ಯೋಗಿಗಳಲ್ಲಿದ್ದರೆ ಅವು ಸೀಮಿತವಾಗಿರ್ತವೆ. ಭಗವಂತನಲ್ಲಿ ಅವು ಇದ್ರೆ ಅವನ ಅಪಾರವಾದ ಮಹಿಮೆಯನ್ನೇ ಅವು ಸೂಚಿಸ್ತವೆ. ಇದು ಅದರ ತಾತ್ಪರ್ಯ. ಇಲ್ಲಿ ಮೂಲದಲ್ಲಿ ವೇದದಲ್ಲಿ ನದಂ ನದಂ ಅಂತಿದೆ. ನದಂ ನದಂ ಅನ್ನುವುದಕ್ಕೆ ಅರ್ಥ ಏನು ಅಂದ್ರೆ ನಾದಂ ನಾದಂ ಅಂತ ಅರ್ಥ. ಅದಕ್ಕೆ ನದಿತ್ವ ಅಂತ ಅರ್ಥ. ಅಷ್ಟಾಧ್ಯಾಯಿಯಲ್ಲಿ 3ನೇ ಅಧ್ಯಾಯದ 4ನೇ ಪಾದದ ಸೂತ್ರ ಒಂದಿದೆ. ಆಭೀಕ್ಷ್ಣೀಯ ನಮುಲ್ ಚ ಅಂತ. ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಸೂತ್ರ ಸಂಖ್ಯೆ 3343. ಅದಕ್ಕೆ ಅರ್ಥ ಹೀಗಾಗ್ತದೆ: ಪುನಃ ಪುನಃ ಯಾವ್ದಾದ್ರು ಒಂದು ಕ್ರಿಯೆಯನ್ನು ನಾವು ಮಾಡ್ತಿದ್ದೇವೆ ಅಂತ ತಿಳಿದು ಬಂದಾಗ ಅಲ್ಲಿ ಧಾತುವಿಗೆ ನಮುಲ್ ಪ್ರತ್ಯಯ ಬರಬೇಕು ಅಂತ. ಮತ್ತೆ ನಮುಲ್ ಪ್ರತ್ಯವೂ ಬರಬಹುದು ಅಥವಾ ತ್ವಾ ಪ್ರತ್ಯವೂ ಬರಬಹುದು. ತ್ವಾ ಪ್ರತ್ಯಯ ಬಂದ್ರೆ ನಮಗೆಲ್ಲ ಗೊತ್ತಿರುವಂತೆ ಸ್ಮೃತ್ವ ಪಠಿತ್ವ ಹೀಗೆಲ್ಲ ರೂಪಗಳು ನಿಷ್ಪನ್ನ ಆಗ್ತವೆ. ತ್ವಾ ಪ್ರತ್ಯಯದ ಬದಲಿಗೆ ನಮುಲ್ ಪ್ರತ್ಯಯ ಬಂದ್ರೆ ಸ್ಮಾರಂ ಪಾಠಂ ಪಠಿತ್ವ ಅಂದಿರ್ಬೋದಾಗ ಪಾಠಂ ಅಂತ ಆಗ್ತದೆ. ಸ್ಮಾರಂ ನಮತಿ ಶಿವಂ. ಶಿವನನ್ನ ನೆನೆದು ನಮಸ್ಕಾರ ಮಾಡ್ತಾನೆ ಆ ಭಕ್ತ. ಪಾಯಂ ಕುಡಿದು ಭೋಜಂ ತಿಂದು ಶ್ರಾವಂ ಕೇಳಿ ಅಂತ ಹೀಗೆಲ್ಲ ಅರ್ಥ ಅದಕ್ಕೆ. ಮತ್ತದು ಕೇವಲ ಏಕವಚನದಲ್ಲಿ ಇರೋದಿಲ್ಲ. ನಿತ್ಯ ವೀಪ್ಸಯೋಹ ಅಂತ ಮತ್ತೊಂದು ಸೂತ್ರ ಇದೆ. 8ನೇ ಅಧ್ಯಾಯದ 1ನೇ ಪಾದದ 4ನೇ ಸೂತ್ರ ಅಷ್ಟಾಧ್ಯಾಯಿಯಲ್ಲಿ. ಕೌಮುದಿಯಲ್ಲಿ ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ 2140ನೇ ಸೂತ್ರ ಸಂಖ್ಯೆ. ಆ ಸೂತ್ರದ ಪ್ರಕಾರ ಅದಕ್ಕೆ ದ್ವಿತ್ವವೂ ಬರಬೇಕು. ಕೇವಲ ಸ್ಮಾರಂ ಅಷ್ಟೇ ಅಲ್ಲ, ಸ್ಮಾರಂ ಪಾಯಂ ಭೋಜಂ. ಹಾಗೆ ಇಲ್ಲೂ ಕೂಡ ನಾದಂ ಅಂದ್ರೆ
ನದಿತ್ವ ನದಿತ್ವ ಅಂತ ಅರ್ಥ. ಆ ಮಂತ್ರಗಳನ್ನು ಪಠಿಸಿ ಪಠಿಸಿ ಅಂತ ಹೀಗಾದ್ರೆ ಅರ್ಥ ಆಗ್ತದೆ. ಹಾಗಾದ್ರೆ ನಾದಂ ನಾದಂ ಅನ್ನೋದಕ್ಕೆ ನದಿತ್ವ ನದಿತ್ವ ಅಂತ ಅರ್ಥ. ಎಲ್ಲ ಕಡೆನೂ ಪಾಯಂ ಪಾಯಂ ಇತ್ಯಾದಿ ಕಡೆಗಳಲ್ಲಿ ದೀರ್ಘ ಇರುವುದನ್ನು ಗಮನಿಸ್ಬೇಕು ನಾವು. ಸ್ಮಾರಂ ಸ್ಮಾರಂ ಇತ್ಯಾದಿ ಕಡೆಗಳಲ್ಲಿ. ಇಲ್ಲಿ ಕೂಡ ನಾದಂ ನಾದಂ ಅಂತಾನೆ ಆಗಬೇಕು. ಆದರೆ ನದಂ ನದಂ ಅಂತ ಯಾಕೆ ಆಗಿದೆ ಅಂತ ಒಂದು ಪ್ರಶ್ನೆ ನಾವು ಬರಬಹುದು. ಅದಕ್ಕೆ ಹೀಗೆ ಅರ್ಥ ಆಗ್ತದೆ. ದೀರ್ಘವನ್ನ ಹೇಳಬೇಕಾಗಿದ್ದು ಮೂಲತಃ ವ್ಯಾಕರಣ ದೃಷ್ಟಿಯಿಂದ ದೀರ್ಘ. ಆದರೆ ಸಂಹಿತಾದಲ್ಲಿ ಅದನ್ನು ಹ್ರಸ್ವವಾಗಿ ಯಾಕೆ ಹೇಳಿದ್ದಾರೆ ಅಂದರೆ ಅಲ್ಪತ್ವವನ್ನ ತೋರಿಸ್ಲಿಕ್ಕಾಗಿ ಅಂತ. ಪೂರ್ಣವಾಗಿ ಅಧ್ಯಯನ ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ. ಇಂಥ ದೊಡ್ಡ ಯೋಗಿಗಳಿಗೂ ಕೂಡ, ಚತುರ್ಮುಖ ಬ್ರಹ್ಮನಿಗೂ ಕೂಡ ವೇದವ್ಯಾಸರ ಭಗವಂತನ ಮತವನ್ನು ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಶಬ್ದ ಬ್ರಹ್ಮ ಅಂತ ಕರ್ಸ್ಕೊಂಡಿರುವಂಥ ಲಕ್ಷ್ಮಿಗಾಗಲಿ, ಚತುರ್ಮುಖ ಬ್ರಹ್ಮ ಅವನಿಗಾಗಲಿ ಪೂರ್ಣವಾಗಿ ಇದು ಮನೋಗೋಚರ ಆಗೋದಿಲ್ಲ. ಎಲ್ಲವನ್ನೂ ಅವರು ಓದ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಎಲ್ಲವನ್ನೂ ತಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ನಾದಂ ನಾದಂ ಅಂತ ಹೇಳಬೇಕಾಗಿದ್ದಲ್ಲಿ ನದಂ ನದಂ ಅಂತ ಹೇಳಿದ್ದಾರೆ. ಅಲ್ಪತ್ವವನ್ನು ತೋರಿಸ್ಲಿಕ್ಕಾಗಿ ನದಂ ನದಂ ಅಂತ ಹೇಳುವುದು ಶಾಸ್ತ್ರದ ಉದ್ದೇಶ. ಪರಾಂಚಿ ಖಾನಿ ವ್ಯತ್ರನತ್ ಸ್ವಯಂಭೂ ಅಂತ ಕಾಟಕ ಉಪನಿಷತ್ನಲ್ಲಿ ಪ್ರಯೋಗ ಇದೆ. ವ್ಯತ್ರನತ್ ಅಂತಿದೆ, ಅದು ಮೂಲ ಲಕಾರ ವ್ಯತ್ರನಾಥ್ ಅಂತ ಆಗಬೇಕು. ಇಂದ್ರಿಯಗಳನ್ನು ಹೊರಮುಖವನ್ನಾಗಿ ಮಾಡಿದ್ದಾನೆ ಈ ಭಗವಂತ ಅಂತ ಅದರ ತಾತ್ಪರ್ಯ. ವ್ಯತ್ರನಾಥ್ ಅಂತ ಹೇಳಬೇಕಾದಲ್ಲಿ ವ್ಯತ್ರನತ್ ಅಂತ ಹ್ರಸ್ವ ಹೇಳಿದ್ದಾರಲ್ಲ, ಯಾಕೆ ಅಂದ್ರೆ ಅದು ಒಂದು ತಿರಸ್ಕಾರ ಇತ್ಯಾದಿಗಳನ್ನು ಸೂಚನೆ ಮಾಡಲಿಕ್ಕಾಗಿ ದೀರ್ಘ ಹೇಳಬೇಕಾದಲ್ಲಿ ವ್ಯತ್ರನತ್ ಎಂಬುದಾಗಿ ಹ್ರಸ್ವವನ್ನು ಹೇಳಿದ್ದಾರೆ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಹಾಗೆ ಇಲ್ಲೂ ಕೂಡ ನಾದಂ ನಾದಂ ಅಂತ ದೀರ್ಘ ಹೇಳಬೇಕಾದಲ್ಲಿ ಹ್ರಸ್ವವನ್ನು ಹೇಳಿದ್ದಾರೆ. ಸಂಹಿತಾಯಾಮ್ ಯತ್ರ ದೈರ್ಘ್ಯಂ ಪದೇ ಯತ್ರ ನ ವಿದ್ಯತೆ. ಒಂದು ವೇಳೆ ದೀರ್ಘ ಮೂಲತಃ ದೀರ್ಘ ಇದ್ದು ಅದಕ್ಕೆ ಹ್ರಸ್ವ ಇದ್ದರೆ, ಹ್ರಸ್ವವನ್ನು ಹೇಳಿದರೆ ಅಲ್ಲಿ ಅಲ್ಪತ್ವವನ್ನು ತಿಳ್ಕೋಬೇಕು ನಾವು. ಆದರೆ ಮೂಲತಃ ಹ್ರಸ್ವ ಇದ್ದು ಅದನ್ನು ದೀರ್ಘವಾಗಿ ಹೇಳಿದರೆ ಅಲ್ಲಿ ದೀರ್ಘವನ್ನು ಅಲ್ಲಿ ಬಾಹುಳ್ಯವನ್ನು ತಿಳ್ಕೋಬೇಕು. ಯಾವುದಾದ್ರೂ ಕಾರ್ಯವನ್ನ ತೀವ್ರವಾಗಿ ಮಾಡ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆಲ್ಲ ಆಚಾರ್ಯ ಶಾಸ್ತ್ರದಲ್ಲಿ ನಿರ್ದೇಶನ ಕೊಟ್ಟಿದ್ದಾರೆ. ಅದರ ತಾತ್ಪರ್ಯ ಹೀಗಾಗ್ತದೆ: ಸರ್ವೈಶ್ವರ್ಯಶಾಲಿಯಾದಂಥ ಎಲ್ಲ ಸ್ಥಾನಗಳಲ್ಲಿಯೂ ಸಮನಾಗಿರುವಂಥ ಭಗವಂತನೇ, ನಮಗಿಂತ ಪ್ರಾಚೀನರಾದಂಥ ಋಷಿಗಳು ಕೂಡ ನಿನ್ನನ್ನು ವರ್ಣಿಸುವ ಶಾಸ್ತ್ರಗಳನ್ನು ಪುನಃ ಪುನಃ ಅಧ್ಯಯನ ಮಾಡಿಯೂ ಕೂಡ ನಿನ್ನ ಮಹಿಮೆಯನ್ನು ಪೂರ್ಣವಾಗಿ ತಿಳಿದರೇನು? ತಿಳಿಯಲಿಲ್ಲ. ಇದರ ಬಳಿಕ 28ನೇ ಸ್ಥಾಣು ಎಂಬ ನಾಮದ ವ್ಯಾಖ್ಯಾನವನ್ನು ಮಾಡುವಂತಹ ಎನ್ ಮಾತರಂಚ ಪೃಥಿವೀಂಚ ಸಾಕಂ ಪತಿಂಬೋ ಅಜ್ಞಾನಾಂ ಅಜನಯಥಾ ತನ್ವಸ್ವಾಯಾ ಧೇನೂನಾ ವಿಶುದ್ಧಿಸಿ ಅನ್ನುವ ಮಂತ್ರದ ಅರ್ಥವನ್ನು ನೋಡಬೇಕು. ಹೇ ಇಂದ್ರ, ಭಗವಂತನೇ, ಯತ್ ಅಂದರೆ ಜ್ಞಾನಸ್ವರೂಪನಾದಂಥ ತ್ವಂ ನೀನು, ವಹ ನಿನ್ನ ರೂಪಗಳಿಂದ ಪ್ರಕಾಶಿಸಲ್ಪಟ್ಟಂಥ, ನಿನ್ನ ರೂಪಗಳಿಂದ ಹೊರತರಲ್ಪಟ್ಟಂತಹ, ಜಗತ್ತಿಗೆ ಉಪದೇಶಿಸಲ್ಪಟ್ಟಂತಹ, ಅಜ್ಞಾನಾಂ ನಾಶರಹಿತವಾದ ಶ್ರುತೀನಾಂ ವೇದವಾಕ್ಯಗಳಿಗೆ ಪತಿಂ, ಪತಿ ಅಂದರೆ ಅಭಿಮಾನಿ ಅಂತ ಒಂದರ್ಥ, ಅರ್ಥರೂಪ ಅಂತ ಇನ್ನೊಂದರ್ಥ. ಅಂತಹ ಮಾತರಂ ಪಿತರಂಚ ಸರಸ್ವತೀಂ ಬ್ರಹ್ಮಾಣಂಚ, ಸರಸ್ವತಿಯನ್ನು ಮತ್ತು ಚತುರ್ಮುಖ ಬ್ರಹ್ಮನನ್ನ ಸಾಕಮೇವ ಒಟ್ಟಿಗೆ ಸ್ವಾಯಾಹ ನಿನ್ನದೇ ಆದ ತನ್ವಹ ಶರೀರದಿಂದ ಅಥವಾ ನಿನ್ನವಳಾದ ಪ್ರಕೃತಿಯ ಮೂಲಕ ಇವರಿಬ್ಬರನ್ನು ಹುಟ್ಟಿಸಿದೆ, ಚತುರ್ಮುಖ ಮತ್ತು ಸರಸ್ವತಿಯರನ್ನ. ತ್ವಂ ನೀನು ಧೀನು ನಾಂಬೆಲ್ಲ ವೇದವಾಕ್ಯಗಳಿಗೆ ವಿಶುದ್ಧಿಸಿ ಮೂಲ ಸೆಲೆಯಾಗಿರುವಿ, ಮೂಲ ನೆಲೆಯಾಗಿದ್ದೆ ನೀನು. ಸ್ಥಾಣು ಅಂದರೆ ಸ್ಥಾಪಯತಿ ಸರ್ವಾಣಿ ತತ್ವಾನಿ ಸ್ವಸ್ವರು ಸ್ಥಾನೇಶು. ಜಗತ್ತಿನ ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ ಇತ್ಯಾದಿ ಎಲ್ಲ ತತ್ವಗಳನ್ನು ಮತ್ತು ಆಯಾ ತತ್ವಗಳ ದೇವತೆಗಳ ಪತ್ನಿಯರನ್ನು
ಅವರವರ ಸ್ಥಾನದಲ್ಲಿ ಇವನು ನಿಲ್ಲಿಸ್ತಾನೆ ಈ ಭಗವಂತ. ಆದ್ದರಿಂದ ಆತನನ್ನು ಸ್ಥ ಅಂತ ಹೇಳಬೇಕು. ಮತ್ತು ಅನುರೂಪೋಯಂ, ಅವನು ಅನುರೂಪನಾಗಿದ್ದು ಸೂಕ್ಷ್ಮ ರೂಪನಾಗಿದ್ದು ಆಯಾ ತತ್ವಾಭಿಮಾನಿ ದೇವತೆಗಳಲ್ಲಿ ಮತ್ತು ಅವರ ಪತ್ನಿಯರಲ್ಲಿ ಇರ್ತಾನೆ. ಆದ್ದರಿಂದ ಆತನನ್ನು ಸ್ಥಾಣು ಅಂತ ಹೇಳ್ತಾರೆ. ಸ್ಥಶ್ಚಾಸವು ಅಣುಶ್ಚ ಸ್ಥಾಣು ಅಂತ ಹೀಗೆ ಅದರ ನಿಷ್ಪತ್ತಿ. ಈ ಚತುರ್ಮುಖ ಮತ್ತು ಸರಸ್ವತಿಯರನ್ನ ಜಗತ್ತಿನ ತಂದೆ ತಾಯಂದಿರು ಅಂತ ನಾವು ಹೇಳಿದ್ವಿ. ಅದು ಶಾಸ್ತ್ರದಲ್ಲಿ ಅನೇಕ ಕಡೆ ಪ್ರತಿಪಾದಿತ ಆಗಿದೆ. ಭಾಗವತದ 11ನೇ ಸ್ಕಂದದ 12ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಯಸ್ಮಿನ್ನಿದಂ ಪ್ರೋತಮಶೇಷ ಮೋತಂ ಪಟೇ ಯಥಾ ತಂತುಚಾನ ಸಂಸ್ಥಾ ಯಯೇಷ ಸಂಸಾರ ತರುಃ ಪುರಾಣ ಕರ್ಮಾತ್ಮಕ ಪುಷ್ಪಫಲೇ ಸಮೃದ್ಧೆ. ಈ ಜಗದ್ವೃಕ್ಷಕ್ಕೆ ಬ್ರಹ್ಮ ಮತ್ತು ವಾಣಿಯರಿಬ್ಬರು ಮಣ್ಣು ಮತ್ತೆ ನೀರಿನಂತೆ ಅಂತ ವರ್ಣನೆ ಮಾಡಿದ್ದಾರೆ. ಜಗದ್ವೃಕ್ಷಸ್ಯ ದ್ವೇ ಬೀಜೆ ಬ್ರಹ್ಮ ಚೈವ ಸರಸ್ವತಿ. ಜಗತ್ತೆಂಬ ವೃಕ್ಷಕ್ಕೆ ಬ್ರಹ್ಮ ಮತ್ತು ಸರಸ್ವತಿ ಇಬ್ಬರು ಕೂಡ ಕಾರಣರು, ಬೀಜ ಇದ್ದಂತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ತತ್ರ ಪಿತಕವದ್ ಬ್ರಹ್ಮ ಮೃದ್ವಚ್ಚಾಪಿ ಸರಸ್ವತಿ. ಆ ಬ್ರಹ್ಮ ಮತ್ತು ಸರಸ್ವತಿಯರಲ್ಲೂ ಕೂಡ ಬ್ರಹ್ಮನ ಪಾತ್ರ ಒಂದು ಬೇರೆ, ಚತುರ್ಮುಖ ಬ್ರಹ್ಮ ಮತ್ತು ಸರಸ್ವತಿಯ ಪಾತ್ರ ಬೇರೆ. ಬ್ರಹ್ಮ ನೀರಿನಂತೆ, ಸರಸ್ವತಿ ಮಣ್ಣಿನಂತೆ. ಮತ್ತೆ ಈ ಸರಸ್ವತಿ ಹಾಗೆ ಚತುರ್ಮುಖ ಬ್ರಹ್ಮ ಇವರಿಬ್ಬರು ಕೂಡ ವೇದದ ಪತಿಗಳು ಕೂಡ ಹೌದು. ಅಜ್ಞಾನಾಂ ಪತಿ ಅಂತ, ಪತಿ ಅಂದರೆ ಕೇವಲ ಗಂಡ ಅಂತ ಅಷ್ಟೇ ಅರ್ಥ ಅಲ್ಲ. ಸರಸ್ವತಿಯು ಹಾಗೆ ಚತುರ್ಮುಖ ಬ್ರಹ್ಮ ಇಬ್ಬರೂ ಕೂಡ ಪತಿಗಳಾಗಿದ್ದಾರೆ ವೇದಗಳಿಗೆ. ಯಾಕೆಂದ್ರೆ ಚತುರ್ಮುಖ ಬ್ರಹ್ಮ ವೇದದ ಅರ್ಥರೂಪನಾಗಿದ್ದಾನೆ, ಅವಳು ವೇದದ ವರ್ಣಗಳಿಗೆ ಅಭಿಮಾನಿನಿ ರೂಪಳಾಗಿದ್ದಾಳೆ. ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ ಇವಂ ವೇದಾಭಿಮಾನಿಭ್ಯ ದೇವಿಭ್ಯ ಸರ್ವ ಏವತು ತದರ್ಥರೂಪಾ ಪತಯ ತಸ್ಯಾಸ್ತಥೋತ್ತಮಾ ಅಂತ ವರ್ಣನೆ ಮಾಡ್ತಾರೆ. ವೇದಾಭಿಮಾನಿನಿ ದೇವತಾ ಸ್ತ್ರೀಯರು ಏನಿದ್ದಾರೆ ಅವರೆಲ್ಲರಿಗಿಂತಲೂ ವೇದದ ಅರ್ಥರೂಪರಾದಂತಹ ಈ ಅವರವರ ಪತಿಗಳು ಉತ್ತಮರಾಗಿದ್ದಾರೆ. ಹೀಗೆ ವೇದದ ಅಭಿಮಾನಿನಿ ಎಂಬ ದೃಷ್ಟಿಯಿಂದ ವೇದಗಳ ಪತಿಯಾಗಿದ್ದಾಳೆ ಸರಸ್ವತಿ. ಮತ್ತೆ ಅರ್ಥದ ರೂಪನಾದಂತಹ ಅರ್ಥಾಭಿಮಾನಿಯಾದಂತಹ ಚತುರ್ಮುಖ ಬ್ರಹ್ಮ, ಅದಕ್ಕೆ ಅವನು ಕೂಡ ಪತಿಯಾಗಿದ್ದಾನೆ. ಆದ್ದರಿಂದ ಶ್ರುತೀನಾಂ ಪತಿಂ ಎಂಬ ಮಾತಿನಿಂದ ಸರಸ್ವತಿ ಮತ್ತು ಚತುರ್ಮುಖ ಬ್ರಹ್ಮ ಇವರನ್ನು ಕೂಡ ಇಬ್ಬರನ್ನು ಕೂಡ ತಗೊಳ್ಳಿಕ್ಕೆ ಸಾಧ್ಯ ಆಯಿತು. ಅದರ ಭಾವಾರ್ಥ ಹೀಗಾಗ್ತದೆ. ಸರ್ವೈಶ್ವರ್ಯಶಾಲಿಯಾದ ಭಗವಂತನೇ ಸರಸ್ವತಿ ಮೊದಲಾದ ದೇವತಾ ಸ್ತ್ರೀಯರು, ಸರಸ್ವತಿ, ಭಾರತಿ, ಸುಪರ್ಣಿ, ವಾರುಣಿ, ಪಾರ್ವತಿ ಮತ್ತು ಇಂದ್ರಾಣಿ ಮೊದಲಾದಂತಹ ದೇವತೆಯರು, ಇವರೆಲ್ಲ ಶಾಸ್ತ್ರಗಳ ಅಭಿಮಾನಿನಿಯರು ಕೂಡ ಆಗಿದ್ದಾರೆ, ಜಗತ್ತಿಗೆ ತಾಯಂದರು ಕೂಡ ಆಗಿದ್ದಾರೆ. ಹಾಗೆ ಬ್ರಹ್ಮ ಮೊದಲಾದ ದೇವತೆಗಳು, ಅವರ ಪತಿಗಳು ಶಾಸ್ತ್ರಗಳ ಪ್ರತಿಪಾದ್ಯರು, ತಂದೆಯರು ಕೂಡ ಆಗಿದ್ದಾರೆ. ನೀನು ಆ ಎಲ್ಲ ಮಾತಾಪಿತೃಗಳನ್ನು ನಿನ್ನಿಂದಲೇ ಅಥವಾ ನಿನ್ನವಳಾದಂತಹ ಪ್ರಕೃತಿಯಿಂದ ಹುಟ್ಟಿಸಿ ಅವರವರ ಸ್ಥಾನಗಳಲ್ಲಿ ಅವರನ್ನು ಪ್ರತಿಷ್ಠಾಪಿಸ್ತಿ, ಅವರನ್ನು ಕೂಡಿಸ್ತೀಯ ಅಲ್ಲಿ ನೀನು. ಅದರಿಂದ ನಿನ್ನನ್ನು ನಾವು ಸ್ಥಾಣು ಅಂತ ಹೇಳ್ತೇವೆ. ಸಕಲ ಶಾಸ್ತ್ರಗಳ ನಿಧಿ ನೀನು. ಎಲ್ಲ ದೇವತೆಗಳನ್ನು ಅವರವರ ಸ್ಥಾನದಲ್ಲಿ ಸ್ಥಾಪಿಸಿ ನಿಲ್ಲಿಸಿರುವುದರಿಂದ ಸ್ಥಾಣು ಅಂತ ನಿನಗೆ ಹೇಳ್ತಾರೆ ಅಂತ ಅದರ ಒಟ್ಟಾರೆ ತಾತ್ಪರ್ಯ. ಹೀಗಿದು ಶಿವ ಮತ್ತು ಸ್ಥಾಣು ಎಂಬ ಎರಡು ವಿಷ್ಣು ಸಹಸ್ರನಾಮದ ನಾಮಗಳಿಗೆ ವ್ಯಾಖ್ಯಾನ ರೂಪವಾಗಿರುವಂಥ ಬೃಹತಿ ಮಂತ್ರಗಳು. ಆ ಬೃಹತಿ ಮಂತ್ರಕ್ಕೆ ಮೂಲವಾದ ಮಂತ್ರವೇ ಇದು, ಕವನುತೆ ಮಹಿಮನಃ ಅಂತ. ಈಗ ನಾವು ನೋಡ್ತಿರುವುದು ಇಲ್ಲಿ ಶುದ್ಧ ರೂಪದಲ್ಲಿರುವಂಥ ಆ ಮಂತ್ರವನ್ನು. ಅರ್ಥ ಹೆಚ್ಚು ಕಡಿಮೆ ಹಾಗೆ ಆಗ್ತದೆ. ಅಸ್ಮತ್ ಪೂರ್ವೇ ಅಪಿ ಋಷಯ, ಮುಖ್ಯ ಪ್ರಾಣನೇ ನಮಗಿಂತ ಪ್ರಾಚೀನರಾದಂಥ ಋಷಿಗಳು ಕೂಡ ತೇ ಸಮಸ್ಯೆ ಎಲ್ಲ ಪ್ರಾಣಿಗಳಲ್ಲೂ ಇರತಕ್ಕಂಥ ನಿನ್ನ
ಮಹಿಮೆಯ ಅಂತವನ್ನು ಅವರು ಮುಟ್ತಾರೇನೋ? ಮುಟ್ಟಿಲ್ಲ. ಯಾಕೆಂದ್ರೆ ನೀನು ಮಾತರಂಚ ಪಿತರಂಚ ದ್ಯಾವಾ ಪೃಥಿವ್ಯವು, ಈ ದ್ಯುಲೋಕದ ದೇವತೆ ಮತ್ತು ಪೃಥ್ವಿ ಲೋಕದ ದೇವತೆ ಮತ್ತೆ ಅಲ್ಲಿರುವಂತಹ ಎಲ್ಲ ದೇವತೆಗಳು ಮತ್ತು ಮನುಷ್ಯರು ಇವರೆಲ್ಲರನ್ನು ಕೂಡ ನೀನೇ ಸೃಷ್ಟಿಸಿದ್ದೆ. ಭೂಲೋಕದ ದೇವತೆ 18ನೇ ಕಕ್ಷಾದಲ್ಲಿದ್ದಾಳೆ ಒಬ್ಬಳು, ದ್ಯುಲೋಕದ ಸ್ವರ್ಗಲೋಕದ ದೇವತೆ, ಇವರೆಲ್ಲರನ್ನು ಕೂಡ ನೀನೇ ಸೃಷ್ಟಿಸಿದ್ದಿ. ಅವರಲ್ಲಿರುವಂತಹ ದೇವತೆಗಳನ್ನು ಕೂಡ ನೀನೇ ಸೃಷ್ಟಿಸಿದ್ದಿ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.